ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದೆ ಅಂದರೆ, ನಾನು ಬಿ.ಕಾಮ್ ಮತ್ತು ಚಾರ್ಟರ್ಡ್ ಅಕೌಂಟೆನ್ಸಿ ಜೊತೆ ಆಗಿ ಮಾಡಬಹುದಾ ಅಂತ. ಹೌದು, ಅದನ್ನು ಜೊತೆಯಾಗಿ ಮಾಡಬಹುದು ನಾವು. ಇದು ಡೂಯಿಂಗ್ ಬಿ.ಕಾಮ್ ಆ್ಯಂಡ್ ಚಾರ್ಟರ್ಡ್ ಅಕೌಂಟೆನ್ಸಿ ಟುಗೆದರ್ ಈಸ್ ಅ ವೆರಿ ಕಾಮನ್ ಆ್ಯಂಡ್ ಸ್ಮಾರ್ಟ್ ಚಾಯ್ಸ್. ಒಂದು ಒಳ್ಳೆ ಸ್ಮಾರ್ಟ್ ಚಾಯ್ಸು. ಇಫ್ ಯು ಆರ್ ಸ್ಟ್ರಾಂಗ್, ಇಫ್ ಯು ವಾಂಟ್ ಅ ಸ್ಟ್ರಾಂಗ್ ಕರಿಯರ್ ಇನ್ ಫೈನಾನ್ಸ್, ಅಕೌಂಟಿಂಗ್, ಆಡಿಟಿಂಗ್, ಹಿಯರ್ ಆರ್ ದ ಗೈಡ್ ಹೌ ಟು ಮ್ಯಾನೇಜ್ ಬೋತ್ ಆಫ್ ದೆಮ್. ಇಲ್ಲಿ ಹೇಗೆ ಮಾಡಬೇಕು ಅಂತ ನಾವು ತೋರಿಸ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಚಾರ್ಟರ್ಡ್ ಅಕೌಂಟೆಂಟು ಹೆಂಗಿದೆ ಅಂದರೆ, ಇದು 3 ಲೆವೆಲಲ್ಲಿ ಇರುತ್ತೆ. ಒಂದು CA ಫೌಂಡೇಶನ್ನು ಎಂಟ್ರಿ ಲೆವೆಲ್ ಇರುತ್ತೆ, ಇಂಟರ್ಮೀಡಿಯೇಟ್ ಲೆವೆಲ್ ಇರುತ್ತೆ, ಒಂದು ಫೈನಲ್ ಇರುತ್ತೆ. ಇದು ಫೈನಲ್ ಆದಮೇಲೆ ನೀವು ಆರ್ಟಿಕಲ್ಶಿಪ್ ಅಂದರೆ ಒಂದು CA ಅಂಡರಲ್ಲಿ ಕೆಲಸ ಮಾಡ್ತೀರಾ. ಓಕೆ, 3 ಭಾಗಗಳಲ್ಲಿ ಆಗಿದೆ ಇಲ್ಲಿ. ಈ ಎರಡನೇ ಐಡಿಯಾ ನೋಡಿದ್ರೆ, ಟೈಮ್ಲೈನ್ ವಿತ್ ಬಿ.ಕಾಮ್. ಈಗ PUC ಆದಮೇಲೆ ನಾನು ಬಿ.ಕಾಮು 3 ವರ್ಷ ಜಾಯ್ನ್ ಆಗ್ತೀನಿ. ಓಕೆ, ಅದ್ರ ಜೊತೆನೇ ನಾನು CA ಫೌಂಡೇಶನ್ಗೆ ರಿಜಿಸ್ಟರ್ ಮಾಡ್ಬೋದು. ಇವುಗಳನ್ನು ಜೊತೆಯಾಗೇ ಓದ್ಬೋದು. ಯಾಕಂದರೆ ಅಲ್ಲಿ ನಮಗೆ ಸಬ್ಜೆಕ್ಟು ಸಿಮಿಲರ್ ಇದೆ ಮತ್ತು ಇಲ್ಲಿ CA ಓದುವಂಥ ಸಬ್ಜೆಕ್ಟು ಕೂಡ ಬಿ.ಕಾಮಲ್ಲಿ ಸೇಮೇ ಬರುತ್ತೆ. ಓಕೆ, ದೆನ್ ಇನ್ನೊಂದೇನಪ್ಪ, ಈಗ ಇಲ್ಲೇನು ಮಾಡ್ಬೋದು, ಪ್ರಿಪೇರ್ ಆ್ಯಂಡ್ ಕ್ಲಿಯರ್ CA ಫೌಂಡೇಶನ್ ಆ್ಯಂಡ್ ಫೋಕಸ್ ಆನ್ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಲಾ ಆ್ಯಂಡ್ ಎಕನಾಮಿಕ್ಸ್. ಇನ್ನೊಂದು ಇದು ಬಿ.ಕಾಮ್ ಫಸ್ಟಲ್ಲಿ CA ಫೌಂಡೇಶನ್ ಕೋರ್ಸ್ನ ಕ್ಲಿಯರ್ ಮಾಡ್ಕೋಬೋದು ನೀವು. ಅದಾದಮೇಲೆ ಇಲ್ಲಿ ನೀವು ಬಿ.ಕಾಮ್ ಫಸ್ಟು ಅದ್ರ ಜೊತೆನೇ ನೀವು ಫೌಂಡೇಶನ್ ಜೊತೆ ಕ್ಲಿಯರ್ ಮಾಡ್ಕೋಬೋದು. ಸೆಕೆಂಡ್ ಬಿ.ಕಾಮು ಇಂಟರ್ಮೀಡಿಯೇಟ್, ನೀವು ಅದ್ರ ಜೊತೆನೇ ಇಂಟರ್ಮೀಡಿಯೇಟ್ ಎಕ್ಸಾಮ್ ಕೊಡ್ಬೋದು. ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಬೋತ್ ದ ಗ್ರೂಪ್ಸ್. ಇಲ್ಲಿ 2 ಗ್ರೂಪ್ ಇರುತ್ತೆ ಇಂಟರ್ಮೀಡಿಯೇಟಲ್ಲಿ P1 P2 2 ಗ್ರೂಪು ಮಾಡಬೇಕಾದಾಗ ಸೆಕೆಂಡ್ ಬಿ.ಕಾಮ್ ಜೊತೆನೇ ಇದು ಸಬ್ಜೆಕ್ಟ್ಗಳು CAನಲ್ಲಿರುವಂಥ ಸಬ್ಜೆಕ್ಟ್ಗಳು ನಮಗೆ ಇಲ್ಲಿ ರಿಪೀಟ್ ಆಗುತ್ತೆ. ಹೀಗಾಗಿ ನಾವು 2 ಕಡೆ ಮಾಡಬಹುದು. ದೆನ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಬೋತ್ ದ ಗ್ರೂಪ್ಸ್. ದೆನ್ ಫೈನಲ್ ಇಯರಲ್ಲಿ, ಫೈನಲ್ ಇಯರಿಗೆ ಏನು ಮಾಡ್ಬೋದು, ಅಟೆಂಪ್ಟ್ CA ಇಂಟರ್ಮೀಡಿಯೇಟ್ ಎಕ್ಸಾಮ್ ಆ್ಯಂಡ್ ಆಫ್ಟರ್ ಪಾಸಿಂಗ್ ದ CA ಎಕ್ಸಾಮ್ ಯು ಕ್ಯಾನ್ ಸ್ಟಾರ್ಟ್ ಆರ್ಟಿಕಲ್ಶಿಪ್ನ ಸ್ಟಾರ್ಟ್ ಮಾಡ್ಬೋದು. ಆಫ್ಟರ್ ಪಾಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಫೈನಲ್ ಆ್ಯಂಡ್ ಇಂಟರ್ಮೀಡಿಯೇಟ್ಸ್ ಯು ಕ್ಯಾನ್ ಗೋ ಫಾರ್ ದ ಟ್ರೈನಿಂಗ್ ಅಂಡರ್ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಈ 3 ಜೊತೆಯಾಗಿಯೇ ನೀವು ಮಾಡ್ಕೋಬಹುದು. ಯಾಕಂದರೆ CA ಚಾರ್ಟರ್ಡ್ ಅಕೌಂಟೆಂಟಲ್ಲಿರುವಂಥ ಮೆಜಾರಿಟಿ ಆಫ್ ದ ಸಬ್ಜೆಕ್ಟ್ಸ್ ಆರ್ ಇನ್ ದ ಎಲ್ಲ ಸಬ್ಜೆಕ್ಟ್ ಕೂಡ, ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ ಕೂಡ ಬಿ.ಕಾಮಲ್ಲಿ ನಮಗೆ ಬರ್ತಾ ಇದೆ. ಸೊ ಇಲ್ಲಿ ಆರ್ಟಿಕಲ್ಶಿಪ್ ಪ್ರಾಕ್ಟೀಸ್ ಟ್ರೈನಿಂಗ್ ಇದು 2 ಇಯರ್ಸ್ ಇರುತ್ತೆ. ಯಾವುದೋ ಒಂದು CA ಅಂಡರಲ್ಲಿ ನೀವು ಮಾಡಬೇಕಾಗುತ್ತೆ, ಅದಟ್ಟು ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಚಾರ್ಟರ್ಡ್ ಅಕೌಂಟೆಂಟ್. ಆ್ಯಂಡ್ ಯು ಕ್ಯಾನ್ ಕಂಪ್ಲೀಟ್ ಬಿ.ಕಾಮ್ ವೈಲ್ ಡೂಯಿಂಗ್ ದ ಆರ್ಟಿಕಲ್ಶಿಪ್. ಇದು ಆರ್ಟಿಕಲ್ಶಿಪ್ ಜೊತೆನೇ ನೀವು ಬಿ.ಕಾಮ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಹೌ ಆರ್ ವಿ ಹ್ಯಾವಿಂಗ್ ದ ಓವರ್ಲ್ಯಾಪ್ ಆಫ್ ಸಬ್ಜೆಕ್ಟ್? ರಿಪೀಟ್ ಆಗ್ತಾ ಇರೋ ಸಬ್ಜೆಕ್ಟ್ ಅಂತ ಹೇಳಿದರೆ ಯಾವ ಥರ ಇಲ್ಲಿ ಆಗ್ತಾಯಿದೆ ರಿಪೀಟು ಅಂದರೆ, ಅಕೌಂಟಿಂಗಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್, ಅಡ್ವಾನ್ಸ್ ಅಕೌಂಟಿಂಗ್, ಆ್ಯಂಡ್ ದೆನ್ ಇನ್ನು ಬಿ.ಕಾಮಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಇದೆ, ಅಡ್ವಾನ್ಸಿಂಗ್ ಅಕೌಂಟಿಂಗ್ ಇದೆ. ದೆನ್ ಚಾರ್ಟರ್ಡ್ ಅಕೌಂಟೆಂಟಲ್ಲಿ ಅಕೌಂಟಿಂಗ್, ಅಡ್ವಾನ್ಸ್ ಅಕೌಂಟಿಂಗ್ ಇದೆ. ಬೇಸಿಕ್ಸ್ ಲೈಕ್ ಜರ್ನಲ್ ಎಂಟ್ರೀಸ್, ಲೆಡ್ಜರ್, ಫೈನಲ್ ಅಕೌಂಟ್ಸ್ ಆರ್ ಸೇಮ್ ಇನ್ ಬೋತ್ ದ ಕೋರ್ಸಸ್. ಆ್ಯಂಡ್ ದೆನ್ ಕಮ್ಸ್ ಬಿಸ್ನೆಸ್ ಲಾ, ಕಾರ್ಪೊರೇಟ್ ಲಾ ಕೂಡ ನಮಗೆ ಕಾಮನ್ ಸಬ್ಜೆಕ್ಟ್ ಇದೆ. ಇನ್ ಚಾರ್ಟರ್ಡ್ ಅಕೌಂಟೆಂಟ್ ಆಲ್ಸೋ ವಿ ಹ್ಯಾವ್ ಬಿಸ್ನೆಸ್ ಲಾ, ಕಾರ್ಪೊರೇಟ್ ಲಾ ಆ್ಯಂಡ್ ಅದರ್ ಲಾ. ಟಾಪಿಕ್ಸ್ ಆರ್ ಕಾಮನ್ ಲೈಕ್ ಕಾಂಟ್ರಾಕ್ಟ್ ಲಾ, ಕಂಪನಿ ಲಾ, ಫಾರ್ಮೇಷನ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಸಿಮಿಲರ್. ಇಲ್ಲಿ ಸೇಮ್ ಇದೆ ಸಬ್ಜೆಕ್ಟು. ದೆನ್ ಕಮ್ಸ್ ಎಕನಾಮಿಕ್ಸ್. In B.Com we have microeconomics and macroeconomics, and then in CA we have business economics. So demand, supply, market structure, they are all same common and you can read it easily. You understood the major concept, then you can cover it in B.Com also. ಕಾಸ್ಟ್ ಅಕೌಂಟಿಂಗ್, ಇದು ಸಬ್ಜೆಕ್ಟ್ ಬಂದುಬಿಟ್ಟು ಕಾಸ್ಟ್ ಅಕೌಂಟಿಂಗ್ ಅಂತ ಬಿ.ಕಾಮಲ್ಲಿದೆ ನಮಗೆ. ಮತ್ತು CAನಲ್ಲಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಇಲ್ಲಿ ಇರೋದು ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಇರುತ್ತೆ. ಕಾಸ್ಟಿಂಗ್ ಮೆಥಡ್ಸ್, ಬಜೆಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಆ್ಯಂಡ್ ದಿಸ್ ಆರ್ ಆಲ್ ಓವರ್ಲ್ಯಾಪಿಂಗ್. ಇಲ್ಲಿಯೂ ಕೂಡ ಸೇಮೇ ಇದೆಯೋ, ಬಿ.ಕಾಮಲ್ಲಿಯೂ ಸೇಮೇ ಇದೆ, ಮತ್ತು ಚಾರ್ಟರ್ಡ್ ಅಕೌಂಟೆಂಟಲ್ಲಿಯೂ ಕೂಡ ಸೇಮ್ ಇದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಸೊ ಬಿ.ಕಾಮಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲಿತೀವಿ ಲಾಸ್ಟ್ ಸೆಮ್ಮಲ್ಲಿ. ದೆನ್ ಇಲ್ಲಿ ಚಾರ್ಟರ್ಡ್ ಅಕೌಂಟಲ್ಲಿಯೂ ಕೂಡ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲಿತೀರಾ. ಕ್ಯಾಪಿಟಲ್ ಬಜೆಟಿಂಗ್, ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅನಾಲಿಸಿಸನ್ನು ಕಲಿತೀವಿ. ಆ್ಯಂಡ್ ಟ್ಯಾಕ್ಸೇಷನ್, ದೇರ್ ಕಮ್ಸ್ ಬಿ.ಕಾಮಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದೆ, GST. ಆ್ಯಂಡ್ ದೆನ್ CAನಲ್ಲಿಯೂ ಕೂಡ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇದೆ, ಇಂಡೈರೆಕ್ಟ್ ಟ್ಯಾಕ್ಸ್, ದಟ್ಸ್ ಕಾಲ್ಡ್ GST. ಸೇಮ್ ಲಾಸ್, ಬಟ್ CA ಗೋಸ್ ಮಚ್ ಡೀಪರ್. ಇಲ್ಲಿ ನಾವು CAನಲ್ಲಿ ತುಂಬ ಡೀಟೇಲ್ ಆಗಿ ನಾವು ಇನ್ಕಮ್ ಟ್ಯಾಕ್ಸ್ನ ಕಲಿತೀವಿ. ಇಲ್ಲಿ ಸ್ವಲ್ಪ ಕಮ್ಮಿ ಡೀಟೇಲ್ ಇರುತ್ತೆ ನಮ್ಮ ಬಿ.ಕಾಮಲ್ಲಿ. ದೆನ್ ಕಮ್ಸ್ ಸಬ್ಜೆಕ್ಟ್ ಕಾಲ್ಡ್ ಆಡಿಟಿಂಗ್. ಬಿ.ಕಾಮಲ್ಲಿ ಬೇಸಿಕ್ಸ್ ಆಫ್ ಆಡಿಟಿಂಗ್ ನಾವು ಕಲಿತೀವಿ. ಆ್ಯಂಡ್ ದೆನ್ CAನಲ್ಲಿ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಕಲಿತೀವಿ. ಕಾನ್ಸೆಪ್ಟ್ಸ್ ಆರ್ ಸಿಮಿಲರ್ ಇನ್ ಕಾನ್ಸೆಪ್ಟ್ಸ್ ಆರ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಮಿಲರ್ ಇದೆ ಎರಡುಗಳಿಗೂ ಕೂಡ.
ದೆನ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಬಿ ಕಾಮಲ್ಲಿ ನಾವು ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕರಿತೀವಿ. ಚಾರ್ಟರ್ಡ್ ಅಕೌಂಟಲ್ಲಿ ಅದನ್ನೇ ನಾವು ಏನಂತ ಕರಿತಿದ್ದೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫೌಂಡೇಶನ್ ಲೆವೆಲಲ್ಲಿ ನಾವು ಕಲಿತೀವಿ. ಸೊ ಇಲ್ಲಿ ಬಿ ಕಾಮಲ್ಲಿ ಬೇಸಿಕ್ ಪ್ಲಸ್ ಥಿಯರಿ ಜಾಸ್ತಿ ಇರುತ್ತೆ. ಚಾರ್ಟರ್ಡ್ ಅಕೌಂಟೆಂಟಲ್ಲಿ ಅಡ್ವಾನ್ಸ್ ಮತ್ತು ಪ್ರಾಕ್ಟಿಕಲ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ತುಂಬ ಕಾಂಪ್ಲೆಕ್ಸ್ ಆಗಿ ತುಂಬ ಹಾರ್ಡ್ ಇರುತ್ತೆ. ದೆನ್ ಇಫ್ ಯು ಹ್ಯಾವ್ ದಟ್ ಸಚ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಯು ಕ್ಯಾನ್ ಜಾಯಿನ್ ಫಾರ್ ದ ಚಾರ್ಟರ್ಡ್ ಅಕೌಂಟೆಂಟ್. ಸೊ ದಿಸ್ ಆರ್ ದ ಸಜೆಷನ್ಸ್. ಆ್ಯಂಡ್ ಈಗ ಈ ಸಬ್ಜೆಕ್ಟ್ಗಳು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಸೆಮ್ ವೈಸು ಮತ್ತು ಇಯರ್ ವೈಸು ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ಬಟ್ ದೀಸ್ ಆರ್ ಆಲ್ ಕಾಮನ್ ಸಬ್ಜೆಕ್ಟ್ಸ್ ದಟ್ ವಿ ಹ್ಯಾವ್ ಇನ್ ದ ಚಾರ್ಟರ್ಡ್ ಅಕೌಂಟೆಂಟ್.